ಬರ್ರಿ ಫ್ರೆಂಡ್ಸ್, ಇವತ್ತು ವೆಜಿಟೇಬಲ್ಸ್ ಹಾಗೂ ಹೆಂಗೆ ಮಾಡೋದು ಅಂತ ನೋಡೇನು. ಇದೆಲ್ಲ ಥರ ತರಕಾರಿ ಹಾಕಿ ಮಾಡೀನಿ ರೀ, ಭಾಳ ಮಸ್ತ್ ಆಗ್ತೈತಿ. ಇದು ಪೂರಿಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೂ ಎಲ್ಲದಕ್ಕೂ ಭಾಳ ಚಂದ ಅನ್ನಿಸ್ತೈತಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಹೆಂಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಂತ ಭಾಳ ಈಸಿ ಆಗುತ್ತೆ, ಪಟ್ ಅಂತ ಆಗ್ತೈತಿ. ತರಕಾರಿ ಎಲ್ಲ ಏನೇ ಕಟ್ ಮಾಡಿ ಇಟ್ಕೊಂಡಿತ್ತಂದ್ರೆ ಪಟ್ ಅಂತ ಒಗ್ಗರಣೆ ಹಾಕೊಂಡ್ರೆ ಮುಗ್ದು ಹೋಗ್ತೈತಿ ರೀ ಲಘುನ. ಅಷ್ಟೇ ಟೇಸ್ಟ್ ಇರುತ್ತೆ. ಖಾರವಾಗಿ ಮಾಡ್ಕೋಬೇಕು, ಭಾಳ ಮಸ್ತ್ ಆಗ್ತಾವೆ. ತರಕಾರಿ ನೀವು ನೋಡ್ಕೋಬೋದು ನಿಮ್ಗೆ ಯಾವ್ದು ಬೇಕಾಗ್ತೈತಿ. ನಾನಿಲ್ಲಿ ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು, ಆಲೂಗಡ್ಡೆ ಮತ್ತು ಕಾರ್ನ್ ತೊಗೊಂಡಿನಿ. ನೋಡಿರಿ ನಿಮ್ಗೆ ಯಾವ್ದು ಬೇಕಾಗ್ತಿತ್ತು ಅದನ್ನು ನೀವು ಸೇರಿಸ್ಕೋಬೋದು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಇದು ಇಡ್ಲಿ ಜೊತೆ ಬ್ಲೆಂಡ್ ಆಗ್ತೈತೆ ಅಂತೇಳಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಹೋಟೆಲ್ದಾಗೆಲ್ಲ ಕೊಡ್ತಾರಲ್ಲ, ಸೇಮ್ ಅದೇ ಟೇಸ್ಟ್ ಬರ್ತೈತಿ. ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬಂದುಬಿಡು ಅಂತ. ಬಟಾಟೆ ತೊಗೊಂಡಿನಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪ, ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಹಿಂಗೆ ಮತ್ತು ಇದು ಬೀನ್ಸ್ ತೊಗೊಂಡಿನಿ ರೀ. ಇಲ್ಲಿ ಪುಟಾಣಿ ಮತ್ತು ಧನಿಯಾ, ಒಣಕೊಬ್ಬರಿ ತೊಗೊಂಡಿನಿ, ಖಾರ ತೊಗೊಂಡಿನಿ, ಅರ್ಶಿಣ ಪುಡಿ ಮತ್ತು ನಾನು ಇಲ್ಲಿ ತೋರಿಸಿದೆ ಹಿಂಗೆ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಟಾಟಿ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಎಣ್ಣೆ ಒಗ್ಗರಣೆಗೆ, ಮತ್ತು ಧನಿಯಾ ಪುಡಿ ಅದು ತೊಗೊಂಡಿನಿ ರೀ. ಒಗ್ಗರಣೆ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡೋದಂತ ಈ ಸದ್ಯ. ಈಗ 2 ಸ್ಪೂನ್ ಅಷ್ಟೇ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಹಾಕ್ಕೊಂಡು ಕೂಡಲೇ ಎಣ್ಣೆ ಸ್ವಲ್ಪ ಕಾದ ಕೂಡಲೇ ಸಾಸಿವೆ ಹಾಕ್ಕೊಂಡು ಈಗ ಜೀರಿಗೆ ಹಾಕ್ಕೊಂಡಿನಿ. 2 ಸ್ವಲ್ಪ ಏನು ಮಾಡಲಿ ಚಟಪಟ ಅಂಥೇಳಿ ಸಿಡಿಲಿ ಅಲ್ಲಿ ತನಕ ತಡೀರಿ. ಆಮೇಲೆ ಏನಾಯಿತು, ಕರ್ಬೇವಿನ ಸೊಪ್ಪು 1-2 ಕಡ್ಡಿ ಅಷ್ಟು ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಈಗ ಹಿಂಗೆ ಹಾಕ್ಕೊಳಕತ್ತೀನಿ. ಹಿಂಗೆ ನೋಡ್ಕೊಂಡು 1 ಕಾಲು ಚಮಚ ಹಿಂಗೆ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು 2 ಉಳ್ಳಾಗಡ್ಡಿ ತೊಗೊಂಡಿನಿ ನಾ ಇಲ್ಲಿ. ದೊಡ್ಡದಾಗಿ ಹೆಚ್ಚಿಟ್ಕೊಂಡು, ತೀರಾ ಸಣ್ಣನಲ್ಲ ತೀರಾ ದೊಡ್ಡವಲ್ಲ, ನೋಡ್ಕೊಂಡು ನಿಮ್ಗೆ ಹೆಂಗೆ ಬೇಕಾಗ್ತೈತೆ ನೋಡ್ಕೊಂಡು ಹೆಚ್ಚಿಕೋಬೋದು ರೀ. ಸಣ್ಣಗೂ ಹೆಚ್ಚಿರ್ತಾರೆ, ದೊಡ್ಡ ಹೆಚ್ಚಿರ್ತಾರೆ. ನಿಮ್ಗೆ ಹೆಂಗೆ ಬೇಕಾಗ್ತೈತೆ ನೋಡಿ, ನಿಮ್ಗೆ ಹೆಂಗೆ ಸೇರ್ತೈತೆ ಹಂಗೆ ಹೆಚ್ಚಿಕೋರಿ. ಮತ್ತು ಈಗ ನೆಕ್ಸ್ಟ್ ನಾ ಇಲ್ಲಿ ಏನು ತೊಗೊಂಡಿನಪ್ಪ ಅಂತಂದರೆ ಗಜ್ಜರಿ ಕ್ಯಾರೆಟ್ ಹೆಚ್ಕೊಂಡಿನಿ ರೀ. ಸಣ್ಣಗೆ ಹೆಚ್ಕೊಂಡಿನಿ. ಎಲ್ಲ ಒಂದೇ ಥರ ಗಜ್ಜರಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಬಟಾಟಿ ಎಲ್ಲ ಒಂದೇ ಸಮನೆ ಹೆಚ್ಕೊಂಡಿನಿ. ನೋಡ್ಕೊರಿ, ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ ಸಣ್ಣದಾದ್ರೂ ಚಲೋ ಆ್ಯಕ್ಚುಲಿ. ಹಂಗಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ನಾನು ಗಜ್ಜರಿ ಹಾಕ್ಕೊಂಡಿದ್ದು ಕೂಡಲೇ ನಾನು ಇಲ್ಲಿ ಬಟಾಟಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಆಲೂಗಡ್ಡೆ ಅದನ್ನು ಹಾಕ್ಕೊಳಕತ್ತೀನಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಕ್ಕೊಂಡೆ. ನಾನಿಲ್ಲಿ 2 ಬಟಾಟಿ ತೊಗೊಂಡಿನಿ ದೊಡ್ಡ ಸೈಜು. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು ಸ್ವಲ್ಪ ಕಡಿಮೆ ತೊಗೊಂಡಿನಿ. ಬಟಾಟಿನೇ ಭಾಳ ಇರಬೇಕು ಅಂದ್ರೆ ಸಾಕು, ಭಾಳ ಚೆಂದ ಆಗ್ತೈತೆ ರೀ. ಸೊ ಹಾಗಾಗಿ ನೀವು ಇಲ್ಲಿ ಬಟಾಣಿನೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಕಾರ್ನ್ ಯೂಸ್ ಮಾಡಿ, ನನ್ನ ಮಕ್ಕಳ ಕಾರ್ನ್ ಸತ್ತು. ಸೊ ಹಾಗಾಗಿ ಈಗ ಅರಿಶಿನ ಹಾಕ್ಕೊಳಕತ್ತೀನಿ ರೀ. ಅರಿಶಿನ ಹಾಕ್ಕೊಂಡು ಚೆಂದಾಗಿ ಏನು ಮಾಡೋದಪ್ಪ ಇದು ನೀಟಾಗಿ ಕೈ ಆಡಿಸ್ಕೊಳ್ಳೋಣಂತ. ಈಗೇನೈತಿ, ಫಸ್ಟು ಕ್ಯಾರೆಟ್ ಹಾಕ್ಕೊಂಡೆ, ಬಟಾಟೆ ಹಾಕ್ಕೊಂಡೆ. ಈಗೇನೈತಿ ಬೀನ್ಸ್ ಹಾಕ್ಕೊಳಕತ್ತೀನಿ. ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದೊಂದು ತರಕಾರಿ ಹಾಕ್ಕೊಳ್ಳೋಣ. ಅಂದರೆ ಆಲೂಗಡ್ಡೆ, ಬಟಾಟಿ ಮತ್ತು ಕ್ಯಾರೆಟ್ ಲಘು ಬೇಯಂಗಿಲ್ಲ, ಅದಕ್ಕೆ ಮೊದಲು ಹಾಕ್ಕೊಂಡೆ. ಬೀನ್ಸ್ ಅದು ಲಘುನೇ ಬೇಯ್ತಾವೆ, ಹಂಗಾಗಿ ಆಮೇಲೆ ಹಾಕ್ಕೊಂಡಿನಿ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳಕತ್ತೀನಿ. ಕ್ಯಾಪ್ಸಿಕಮ್ ನಾನು 1 ಕ್ಯಾಪ್ಸಿಕಮ್ ತೊಗೊಂಡಿನಿ ಮೀಡಿಯಮ್ ಸೈಜು. ನೋಡ್ಕೊರಿ ನಿಮ್ಗೆ ಹೆಂಗೆ ಬೇಕಾಗ್ತೈತಿ. ಇದ್ರಲ್ಲಿ ನಿಮ್ಗೆ ಯಾವ್ದು ತರಕಾರಿ ಹೆಚ್ಚು ಬೇಕಾಗ್ತೈತೆ ಅನಿಸ್ತೈತಲ್ಲ, ನೀವು ಅದನ್ನು ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು. ಇಲ್ಲ ನೀವು ಕ್ಯಾಪ್ಸಿಕಮ್ ಭಾಳ ಮಾಡ್ಕೋಬೋದು, ಬಟಾಟೆ ಕಡಿಮೆ ಮಾಡ್ಕೋಬೋದು, ನಿಮ್ಮ ಇಷ್ಟ, ಹೆಂಗೆ ಬೇಕೋ ಹಂಗೆ ಮಾಡ್ಕೊರಿ. ಈಗ ಏನು ಮಾಡಕತ್ತೀನಿ, ನೆಕ್ಸ್ಟ್ ಉಪ್ಪು ಹಾಕೊಳ್ಳೋಣಂತ. ಅಂದ್ರೆ ಲಘುನೇ ಎಲ್ಲ ವೆಜಿಟೇಬಲ್ಸ್ ಏನಾಗ್ತೈತಲ್ಲ ಎಲ್ಲ ಬೇಯ್ತೈತಿ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊರಿ. ನೋಡ್ಕೊಂಡು ನೀವು ಇಲ್ಲಿ ಉಪ್ಪು ಸೇರಿಸ್ಕೊರಿ. ಉಪ್ಪು ಸೇರಿಸ್ಕೊಂಡು ಏನಾಯ್ತಲ್ಲ ನೀಟಾಗಿ ಉಪ್ಪು ಹೊಂದ್ಕೋಬೇಕು. ಹಾಗೆ ನೀಟಾಗಿ 1-2 ನಿಮಿಷ ಕೈ ಆಡಿಸ್ಕೊರಿ. ಲಾಸ್ಟಿಗೆ ಇದು ಹಸಿ ಕಾರ್ನ್ ಐತಿ. ಕಾರ್ನ್ ಹಾಕ್ಕೊಳಕತ್ತೀನಿ. ನಾನು 1 ಹಿಡಿ ಫುಲ್ ಹಾಕ್ಕೊಳಕತ್ತೀನಿ. ಕಾರ್ನ್ ಇದ್ದರೆ ರುಚಿ ಚೆಂದ ಅನ್ನಿಸ್ತೈತಿ. ಸೊ ಹಾಗಾಗಿ ನಾನು ಕಾರ್ನ್ ಭಾಳಷ್ಟು ಹಾಕ್ಕೊತೀನಿ. ಅದು ಹೇಳ್ದಂಗೆ ನಿಮ್ಗೆ ಯಾವುದು ವೆಜಿಟೇಬಲ್ ನಿಮ್ಗೆ ಹೆಂಗೆ ಬೇಕಾಗ್ತೈತೆ ನೀವು ಹಂಗೆ ನಿಮ್ಮ ಇಷ್ಟ ಬಂದಾಗ ನೀವು ಸೇರಿಸ್ಕೋಬೋದು. ಇಲ್ಲಿ ಕಾರ್ನೆಲ್ಲ ಹಾಕ್ಕೊಂಡು ಏನು ಮಾಡಬೇಕು, ಚೆಂದಂಗೆ ಏನು ಮಾಡ್ತೀನಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಕ್ಲೀನಾಗಿ ಕೈ ಆಡಿಸ್ಬೇಕಾದ್ರೆ ಉಪ್ಪು ಅದು ಹಾಕ್ಕೊಂಡಿವಲ್ಲ ಎಲ್ಲ ಕಡೆ ಆಗೋಂಗೆ ನೀಟಾಗಿ ಕೈ ಆಡಿಸ್ಕೊಂಡು ನೋಡಿ. ಈ ಪರಿ ಹಿಂಗೆ ಇವು ಎಣ್ಣೆ ಆಗೋದು ಸ್ವಲ್ಪ ಫ್ರೈ ಆಗವು. ಈಗ ಏನು ಮಾಡೋಣ, 5 ನಿಮಿಷ ಮುಚ್ಚಿ ತೆಗೆದು ಇಟ್ಬಿಡೋಣ. ಅದು 5 ನಿಮಿಷ ತನಕ ಅದು ಬೇಯುತ್ತಾನೆ ಏನು ಮಾಡಬೇಕು, ನಾವು ಇಲ್ಲಿ ಏನು ಮಾಡೋದು ಮಸಾಲ ರೆಡಿ ಮಾಡ್ಕೊಂಬರೋಣಂತ್ರಿ. ಮಸಾಲಾಗೆ ನಾನು ಪುಟಾಣಿ ಹಾಕಿನಂದ್ರೆ ಕಡಲೆಪಪ್ಪು ಮತ್ತು ಧನಿಯಾ 1 ಸ್ಪೂನು ಮತ್ತು 2 ಸ್ಪೂನ್ ಒಣ ಕೊಬ್ಬರಿ ಹಾಕ್ಕೊಂಡಿನಿ. ಈ ಶುಂಠಿ 2 ಇಂಚ್ ಹಾಕ್ಕೊಳಕತ್ತೀನಿ ರೀ. ಶುಂಠಿ ಬೇಕೇ ಬೇಕು ಅಂದ್ರೆ ಚೆಂದ ಆಗ್ತೈತಿ ಸಾಗುಗ, ಶುಂಠಿ ಮಿಸ್ ಮಾಡಬೇಡ್ರಿ. ಮತ್ತು ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ. 7-8 ಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಭಾಳ ಖಾರ ಇಲ್ಲ, ಸೊ ಹಾಗಾಗಿ 7-8 ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳಕತ್ತೀನಿ ರೀ. 2 ಕಡ್ಡಿ ಅಷ್ಟೇ ಕರಿಬೇವು ಹಾಕ್ಕೊಂಡಿನಿ. ಈಗೇನು ಮಾಡೋಣ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೇ ಒಂದು ಲವಂಗ, ಏನದು 1 ಏಲಕ್ಕಿ, 1 ಲವಂಗ ಹಾಕ್ಕೊಂಡಿನಿ ರೀ. ಮಸಾಲ ಏನೂ ಹಾಕ್ಕೊಂಡಿಲ್ಲ, ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಈಗ ರುಬ್ಕೊಂಬಂದೀನಿ ರೀ. ಈ ಪರಿ ಇಷ್ಟು ತೀರಾ ಅವಳ್ಚೊಳದು ರುಬ್ಬಬೇಡ್ರಿ, ಸ್ವಲ್ಪ ಸಣ್ಣ ನುಣ್ಣಗೆ ರುಬ್ಕೊಂಬರ್ರಿ. ಈಗ ಇದನ್ನ ರುಬ್ಕೊಂಬಂದಿನಂತ. ಈಗ ಇದು ಆಗೈತೆ ನೋಡೋಣಂತ ಬರ್ರಿ. ನಾ ಈಗ 5 ನಿಮಿಷ ಮ್ಯಾಲೆ ಇಟ್ಟಿದ್ದೆ.
ಇದು ಆಗಿರ್ತೈತಿ. ನಾನು ನೋಡೋಣಂತ ನಮ್ಗೆ ಚೆಕ್ ಮಾಡಿ ನೋಡೋಣ ತಡೀರಿ. ಈ ಸದ್ಯ ನೋಡ್ರಿ ನಾನು ಒಂದು ಬಟಾಟೆ ತೊಗೊಂಡು ಚೆಕ್ ಮಾಡಕತ್ತೀನಿ ಆಗೈತೆ ಇಲ್ಲ ಅಂತೇಳಿ. ನೋಡಿ 75% ಅಷ್ಟು ಇದು ಆಗೈತೆ ರೀ. ಯಾಕಂದ್ರೆ ಇನ್ನೂ ಮಸಾಲೆ ಜೋಡಿ ಬೇರೆ ಇದು ಕುದಿಬೇಕು ರೀ. ಸೊ ಹಾಗಾಗಿ ಇಷ್ಟು ಒಂದು 75% ತನಕ ಆತಂದ್ರೆ ನೀವು ಇವಾಗ ಮಸಾಲೆ ಸೇರಿಸ್ಕೊಬೋದು ರೀ. ಈಗ ನಾವು ಮಸಾಲೆ ಮಾಡ್ಕೊಂಬರುತ್ತಾನೆ ಇದೆಲ್ಲ ಕುದ್ದೈತೆ ರೀ. ಈಗೇನೈತಲ್ಲ ನಾವೇನು ರುಬ್ಕೊಂಬಂದಿದ್ವಲ್ಲ ರೀ ಪುಟಾಣಿದು ಮಸಾಲ ಅದೇನೈತಿ ಇದಕ್ಕೆ ನಾವೀಗ ಇದಕ್ಕೆ ಹಾಕ್ಕೊಬೋದು. ಮತ್ತು ನೀವು ಇನ್ನೊಂದು ಇದಕ್ಕೆ ಗಸಗಸೆನೂ ಸೇರಿಸ್ಕೊಬೋದು. ಭಾಳ ಚೆಂದ ಆಗ್ತೈತಿ. ನಮ್ಮ ಮನೆಯಾಗ ಗಸಗಸೆ ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಗಸಗಸೆ ಹಾಕಿಲ್ಲ. ಗಸಗಸೆ ಹಾಕ್ತೈತಿ ಇನ್ನೂ ಚೆಂದ ಬರ್ತೈತಿ, ಇನ್ನೂ ತಿಕ್ನೆಸ್ ಬರ್ತೈತಿ, ಸಾಗು ಚೆಂದ ಆಗ್ತೈತಿ. ನೀವು ಗಸಗಸೆ ಹಾಕ್ಕೊಳ್ಳಿ, ಚೆಂದ ಅನ್ಸುತ್ತೆ ಮಾಡೋರು. ಭಾಳ ಅಂದ್ರೆ ಭಾಳ ಚೆಂದ ಅನಿಸ್ತೈತಿ. ಹಾಕ್ಕೊಂಡು ನೋಡಿರಿ. ನಾನು ನಮ್ಮ ಮನ್ಯಾಗ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿ ನಾ ಇಲ್ಲಿ ಗಸಗಸೆ ಯೂಸ್ ಮಾಡಿಲ್ಲ. ಈಗೇನೈತಿ ಮಸಾಲೆ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಂಥ ಅಂದ್ರೆ ಕೂಡ್ಬೇಕು ರೀ. ಅಂದರೆ ಎಲ್ಲ ಬೈಂಡ್ ಆಗಬೇಕಾದ ವೆಜಿಟೇಬಲ್ಸ್ಗೆಲ್ಲ ಮಸಾಲ ಅಲ್ಲಿ ತಾನೇ ಏನೈತಿ ನೀಟಾಗಿ ಒಂದು 2-3 ನಿಮಿಷ ಏನೈತಲ್ಲ ಇದನ್ನು ಚೆಂದಂಗೆ ಕೈ ಆಡಿಸ್ಕೊಳ್ಳೋಣಂತ್ರಿ. ನೀಟಾಗಿ ನೀಟಾಗಿ ನೋಡ್ಬೋದು ಎಷ್ಟು ಚಂದ ಎಲ್ಲ ಮಸಾಲ ಎಲ್ಲ ಎಷ್ಟು ಚಂದ ತರಕಾರಿಗೆಲ್ಲ ಎಷ್ಟು ಚಂದ ಕೂಡೈತೆ ಹೌದಿಲ್ಲ ರೀ. ಈಗೇನು ಮಾಡೋಣ, ಇದು ಭಾಳ ತಿಕ್ಕಾಗೈತಿ. ಈಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ನೀರು ಹಾಕೋರಿ, ನೋಡ್ಕೊರಿ ನಿಮ್ಮ ತಿಕ್ನೆಸ್ ಎಷ್ಟು ಬೇಕಂತೇಳಿ. ಇದ್ರಾಗ ಪುಟಾಣಿ ಅಂದರೆ ಕಡಲೆಪಪ್ಪು ಇರೋದ್ರಿಂದ ಏನಾಗ್ತೈತಿ, ನೀವು ನೀರು ನೋಡ್ಬೋದು ಇಷ್ಟು ತೆಳ್ಳಗೆ ಮಾಡಿಕೊಂಡ್ರು ನಾನು ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ ಅಂತ ಅದು ಗಟ್ಟಿ ಆಗ್ತೈತಿ. ಯಾಕಂದ್ರೆ ಪುಟಾಣಿ ಹಾಕಿವಿ, ಕಡಲೆಪಪ್ಪು ಹಾಕಿವಿ. ಸೊ ಹಾಗಾಗಿ ಇದೇನಪ್ಪ ಇಟ್ಟಾಗ ತಳ್ಳಗೆ ಮಾಡಲಿಕ್ಕೆ ಅನ್ಬೇಡ್ರಿ. ಇದು ನೀರು ನಾನಿಲ್ಲಿ 2 ಗ್ಲಾಸಸ್ ನೀರು ಹಾಕ್ಕೊಂಡೀನಿ ಇಷ್ಟು ವೆಜಿಟೇಬಲ್ಸ್ಗೆ. ಅದೇನು ಇದು ಇಲ್ಲ, ಲಾಸ್ಟಿಗೆ ನಾನು ನಿಮ್ಗೆ ತೋರಿಸ್ತೀನಿ. ಇದು ಕುದಿಬೇಕು, ಕುದ್ರೆ ಗಟ್ಟಿ ಆಗ್ತೈತಿ. ಯಾಕಂದ್ರೆ ಪುಟಾಣಿ ಐತದ್ರೊಳಗೆ. ಸೊ ಹಾಗಾಗಿ ಈಗ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ. ಕೊತ್ತಂಬರಿ ಸೊಪ್ಪು ಭಾಳಷ್ಟು ಹಾಕೋರಿ, ಅಂದ್ರೆ ಚಂದ ಆಗ್ತೈತಿ. ಸ್ಮೆಲ್ಲು ಚಂದ ಬರ್ತೈತಿ, ಟೇಸ್ಟು ಚಂದ ಕೊಡ್ತೈತಿ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಈಗ ಏನೈತಿ ಇದನ್ನು ಮತ್ತೊಂದು 5 ನಿಮಿಷ ನಾವೇನು ಮಾಡೋಣಪ್ಪ ಅಂದರೆ ನೀಟಾಗಿ ಮುಚ್ಚಿಟ್ಬಿಡೋಣಂತ. ಮುಚ್ಚಿಟ್ಟು ಚೆನ್ನಾಗಿ ಬೇಯಬೇಕು ರೀ. ಯಾಕಂದರೆ ಆಗಲೇ 75% ಅಷ್ಟು ವೆಜಿಟೇಬಲು ಬೆಂದಿತ್ತು. ಅದಾದಮೇಲೆ ಮಸಾಲ ಸೇರಿಸಿದ್ಮೇಲೆ ಮತ್ತೊಂದು 5 ನಿಮಿಷ ಎಲ್ಲ ಕೂಡಿ ಒಂದು 10 ನಿಮಿಷ ಪ್ರೋಸೆಸ್ ಐತಿದು. ಈಗ ಏನೈತಿ ಇದು ನೀಟಾಗಿ 5 ನಿಮಿಷ ತನಕ ನೋಡಿ ನಡುವೊಂದು ತೆಗೆದು ಕೈ ಆಡಿಸ್ಕೊತಾ ಇರೋನು. ಯಾಕಂದ್ರೆ ಹೊತ್ತಬಾರ್ದು. ಸೊ ಅದ್ರ ಸಲಾಗ ಅಷ್ಟ. ಈಗ ಮತ್ತೆ ನಾನು ಮುಚ್ಚಿಡಾಕತ್ತೀನಿ ಕೈ ಆಡಿಸಿ. ಒಂದು 2-3 ನಿಮಿಷಕ್ಕೆ ಮತ್ತೆ ತೆಗೆದಿದ್ದೆ ನಾನು. ತೆಗೆದು ನೋಡಿ ಮತ್ತೆ ಕೈ ಆಡಿಸಿ ಮತ್ತೆ ಮುಚ್ಚಿಡಾಕತ್ತೀನಿ. ಹಿಂಗೆ ಅವಾಗ ಸ್ವಲ್ಪ ಪುಟಾಣಿ ಐತಲ್ರಿ ಕೆಳಗೆ ಹತ್ತೈತಿ. ಸೊ ಅದ್ರ ಸಲ ಹೇಳಾಕತ್ತೀನಿ. ಸ್ವಲ್ಪ ನೋಡ್ಕೋತಾ ಇರಲಿ, ಮೇಲೆ ಕೈ ಆಡಿಸ್ಕೊತಾ ಇರ್ರಿ. ಮುಚ್ಚಿಟ್ಟು ಬಿಟ್ಬಿಡ್ಬೇಡ್ರಿ. ಮಸಾಲೆ ಹಾಕಿದ ಮೇಲೆ ಅದಕ್ಕಿಂತ ಮೊದಲು ನಡಿತೈತಿ. ಮಸಾಲೆ ಹಾಕಿಂದ ಕೈ ಆಡಿಸ್ಕೊತಾ ಇರ್ಬೇಕು. ಯಾಕಂದ್ರೆ ಪುಟಾಣಿ ಹೊತ್ತೈತ್ರಿ, ತಳ ಹಿಡಿತೈತ್ರಿ. ಸೊ ಅದ್ರ ಸಲಾಗಿ ಈಗ ನೋಡ್ಬೋದು ಎಷ್ಟು ತೆಳ್ಳಗಾಗಿತ್ತಿಲ್ಲ ರೀ. ಆಗಳಿಗೆ ಎಷ್ಟು ಗಟ್ಟಿ ಕಾಣಕತ್ತೈತಿ ನೋಡ್ರಿ, ಎಷ್ಟು ಚಂದ ಗಟ್ಟಿ ಆಗಾಕತ್ತೈತಿ ಹೌದಿಲ್ರಿ. ನೋಡ್ರಿ ಎಷ್ಟರ ಗಟ್ಟಿ ಆಗೈತಿ. ಹಿಂಗೆ ಇನ್ನೊಂದು 2 ನಿಮಿಷ ಬಿಟ್ಟರೆ ಇದು ಭಾಳ ಗಟ್ಟಿ ಬರ್ತೈತಿ. ಅದಕ್ಕೆ ನಾನು ಹೇಳಿದ್ದು ನೀವು 2 ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಕುದ್ದಂಗೆ ಅದೇನಾಗ್ತೈತಿ ಗಟ್ಟಿ ಆಗ್ತೈತಿ. ಬಿಸಿ ಇದ್ದಾಗ ಇಷ್ಟು ಗಟ್ಟಿ ಐತಿದು, ಆರಿಂದ ತೀರಾ ಗಟ್ಟಿ ಆಗ್ತೈತಿ. ಸೊ ಹಾಗಾಗಿ ನೋಡ್ಕೊಂಡು ಇದು ಮಾಡಿರಿ. ನೋಡಿರಿ ಎಷ್ಟು ಚಂದ ಗಟ್ಟಿ ಆಗೈತಿದು. ಇದು ಆದ್ಮೇಲೆ ತೀರಾ ಗಟ್ಟಿ ಬರ್ತೈತಿ. ಈಗ ಪಟ್ಟಂತ ಇಡ್ಲಿಗೆ ನಾ ಇಲ್ಲಿ ಸರ್ವ್ ಮಾಡಿ ಬಿಸಿ ಇಡ್ಲಿ ಮಾಡ್ಕೊಂಡೀನಿ. ಸರ್ವ್ ಮಾಡಿಬಿಡೋಣಂತ ನೋಡೋಣ ಟೇಸ್ಟ್ ಹೆಂಗೆ ಆಗೈತೆ ಅಂಥೇಳಿ. ನಾನು ಇಲ್ಲಿ ಸಾಂಬಾರು ಮಾಡ್ಕೊಂಡಿದ್ದೆ, ಸಾಗು ತೊಗೊಂಡಿನಿ. ನಮ್ಮ ಮನ್ಯಾಗ ಇಡ್ಲಿಗೆ ಸಾಗು ಲೈಕ್ ಮಾಡ್ತಾರೆ, ಪೂರಿಗೂ ಲೈಕ್ ಮಾಡ್ತಾರೆ. ಪೂರಿಗೆ ಬಿಟ್ಟರೆ ಇಡ್ಲಿಗೆ ಭಾಳ ಲೈಕ್ ಮಾಡ್ತಾರೆ. ಈಗೇನು ಮಾಡೋಣಪ್ಪ ಅಂದರೆ ಟೇಸ್ಟ್ ಮಾಡಿ ನೋಡೋಣ ಅಂತ ಹೆಂಗಾಗೈತೆ ಅಂತ. ಸುಡು ಇಡ್ಲಿ ಅದಾವೆ ನೋಡಿ, ಹುಗ ಹೊಂಟೈತಂಗೆ ಇಡ್ಲಿ ಒಳಗಿಂದ. ಈ ಇಡ್ಲಿನೂ ಸುಡು ಐತಿ, ಮತ್ತು ಸಾಗುನೂ ಸಾಂಬಾರೆಲ್ಲ ಸುಡು ಐತಿ. ನೋಡ್ರಿ ಎಷ್ಟು ಚಂದ ಇಡ್ಲಿ ಒಳಗೆ ಡಿಪ್ ಮಾಡಿದ್ರೆ ಎಷ್ಟು ಚಂದ ಹೊಂದ್ಕೋತೈತಿದು, ಹತ್ತೈತಿ ಸಾಗು. ಇದನ್ನು ಟೇಸ್ಟ್ ಮಾಡಿ ನೋಡೋಣ ಅಂತ ಹೆಂಗೈತೆ ಅಂತ ಹೇಳಿ ಸಾಂಬಾರು ಜೋಡಿನೂ ಎದ್ಕೊಳಕತ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ. ನೀವು ಟ್ರೈ ಮಾಡಿ, ಮಸ್ತ್ ಆಗ್ತೈತಿ. ಹಿಂಗೆ ಲೈಕ್ ಮಾಡ್ಕೊರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್.